ಮನೆಯಲ್ಲಿ ಈಶಾನ್ಯ ಭಾಗದಲ್ಲಿ ಒಂದು ಸಣ್ಣ ಕೊಳ ಮಾಡ್ಕೊಂಡಿರ್ಬೋದು, ಆದರೆ ದೇವರು ನನಗೆ ಕೊಟ್ಟಿರೋಂಥ ಜಾಗದಲ್ಲಿ ಪೂರ್ತಿ ಈಶಾನ್ಯಕ್ಕೇನೆ ಒಂದು ದೊಡ್ಡ KRS ಬ್ಯಾಕ್ ವಾಟರ್ನೇ ಕೊಟ್ಬಿಟ್ಟಿದ್ದಾನೆ. KRS ಬ್ಯಾಕ್ ವಾಟರ್ನೇ ಕೊಟ್ಬಿಟ್ಟಿದ್ದಾರೆ. ಹೌದು, ಇದು ದೇವ್ರು ಕೊಟ್ಟಿದ್ದು ಹೌದು, ಮೈಸೂರು ಮಹಾರಾಜರು ಕೊಟ್ಟಿದ್ದು ಹೌದು. ಹೌದು, ವರ ಇದು. ಮನೆಯಲ್ಲಿ ನಾವು ಪೂಜೆ ಮಾಡುವಂತ ವಿಗ್ರಹ ಯಾವಾಗ್ಲೂ ನಮ್ಮ ಮುಷ್ಟಿಗಿಂತ ಕಮ್ಮಿ ಇರಬೇಕು. ನನಗೇನೋ ಹಳ್ಳಿ ಜೀವನ ಅಂತ ಹೇಳಿ ನಾನು ಇವೆಲ್ಲ ಕಟ್ಕೊಂಡು ಬಂದಿರ್ಬೋದು, ಆದ್ರೆ ನನ್ನ ಹೆಂಡತಿ ಮಕ್ಕಳು ಖುಷಿ ಪಡ್ಬೇಕು ಅಂದ್ರೆ ಅವ್ರಿಗೆ ಸಿಟಿಗಿಂತ ಅದ್ಭುತವಾಗಿರುವಂತದ್ದನ್ನು ಒಂದನ್ನು ಮಾಡಿದ್ರೆ ಅವರು ಖುಷಿಯಾಗಿರ್ತಾರೆ ಅಂತಾನೆ ಹೇಳಿ ಈ ಮಾಸ್ಟರ್ ಬೆಡ್ರೂಮ್ ನ ಕ್ರಿಯೇಟ್ ಮಾಡಿದೀನಿ. ಇದನ್ನ ನಾನು ಕೆನಡಾಯಿಂದ ಪೈನ್ವುಡ್ ಅಂತ ತರಿಸಿ ಮೇಲ್ಗಡೆ ಒಂದು ಪೈನ್ವುಡ್ ಸ್ಟ್ರಕ್ಚರೇ ಮಾಡಿದ್ದೀನಿ. ಇದು ಅವತ್ತಿನ ಕಾಲದ ಕುಕ್ಕರು ಕಮ್ ಇಡ್ಲಿ ಸ್ಟ್ಯಾಂಡು. ನೋಡಿ ಆ ಪಾತ್ರೆ ಒಳಗಿನ ವಿನ್ಯಾಸಗಳು ಯಾವ ತರ ಇದೆ ಅಂತ. ಇದು ಸ್ಟವ್. ಹೌದು, ಇದು ಸ್ಟವ್. ಅದು ಕೆರೋಸಿನ್ ಬರ್ನರ್ ಸ್ಟವ್. ಇದು ಸಾದಾ ಕೆರೋಸಿನ್ ಸ್ಟವ್. ಸರ್, ಇದು 26 ಜನ ಕೂತ್ಕೊಳ್ಳುವಂತದ್ದು ಡೈನಿಂಗ್ ಟೇಬಲ್. 30 ಅಲ್ಲ 26. ಹೌದು, 26 ಜನ ಕೂತ್ಕೊಳ್ಳುವಂತ ಡೈನಿಂಗ್ ಟೇಬಲ್. ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಮುರಳಿ ಅಂತ. ನಾನು ಮೈಸೂರು ಜಿಲ್ಲೆ KR ನಗರ ತಾಲೂಕು ಕಾಮೇನಹಳ್ಳಿ ಗ್ರಾಮದಲ್ಲಿ ಒಂದು ತೋಟ ಮಾಡಬೇಕು ಅನ್ನೋ ಆಸೆಯಿಂದ ಒಂದು ತೋಟದ ಮನೆ ಮಾಡ್ಕೊಂಡಿದ್ದೀನಿ. ಬನ್ನಿ, ಅದರದ್ದೊಂದು ಚಿಕ್ಕ ಪರಿಚಯ ಮಾಡಿಸ್ಕೊಡ್ತೀನಿ. ನಂಗೆ ಚಿಕ್ಕ ವಯಸ್ಸಿಂದನೂ ಒಂದು ಆಸೆ ಇತ್ತು, ಮುಂದೊಂದು ದಿವಸ ನಾನು ಹಳ್ಳಿನಲ್ಲಿ ಹೋಗೊಂದು ಸೆಟ್ಲ್ ಆಗಬೇಕು ಅಂತ. ಹಾಗಾಗಿ ನಾನು ನನ್ನ ಮನೆ ಹಳ್ಳಿನಲ್ಲೇ ಮಾಡಿಕೊಂಡು ಅದಕ್ಕೆ ಫಾರ್ಮರ್ಸ್ ಹೌಸ್ ಅಂತ ಹೆಸರಿಟ್ಕೊಂಡೆ. ಮೂಲತಃ ನಾನು ಇಂಜಿನಿಯರು, ಆರ್ಕಿಟೆಕ್ಟ್ ಆದ್ದರಿಂದ ನಾನು ಒಂದು ಮನೆ ಪಕ್ಕ ಒಂದು ಕಲ್ಯಾಣಿ ಕೂಡ ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಈ ಕಲ್ಯಾಣಿಗೂ ಮತ್ತೆ ಈ ಆರ್ಕಿಟೆಕ್ಟು ಅದು ಹೇಗೆ? ಅದು ಅಂದ್ರೆ ಅದ್ರ ಹಿಂದೆ ಏನಾರು ಈ ಆಧ್ಯಾತ್ಮಿಕತೆ ಏನಾರು ಇದೆಯಾ ಅಥವಾ? ಹೌದು, ಈವನ್ ನಿಮಗೆ ವಾಸ್ತು ಪ್ರಕಾರ ನೋಡಿದ್ರು ಈಶಾನ್ಯ ಮೂಲೆಯಲ್ಲಿ ನೀರಿದ್ರೆ ಬಹಳ ಒಳ್ಳೇದು ಅಂತ. ಹಾಗಾಗಿ ನಾನು ನನ್ನ ಕ್ಲೈಂಟ್ಸ್ಗೂ ಕೇಳೋದಕ್ಕೂ ಇದೇ ಥರನೇ ಒಂದು ಕಲ್ಯಾಣಿನೂ ಇದೊಂದು ಡೆಮೋ ಮನೆ ಮಾಡಿ ತೋರ್ಸೋದಕ್ಕೋಸ್ಕರ ಇದನ್ನ ಇಲ್ಲಿ ಮಾಡ್ಕೊಂಡಿದ್ದೀನಿ. ಈ ನಿಮ್ಮ ಕಲ್ಯಾಣಿಯನ್ನ? ಹೌದು ಹೌದು. ಈ ದೂರದಲ್ಲಿ ಈ ಕಲ್ಯಾಣಿ ಹಿಂದ್ಗಡೆ ನಿಮಗೆ ನೀರು ಕಾಣ್ತಾ ಇದೆ. ಹೌದು. ಅದು ಹೇಗೆ ಅಂದ್ರೆ ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡಿಯಲ್ಲ. ನಿಜ ಹೇಳಬೇಕು ಅಂತ ಹೇಳಿದ್ರೆ ನಾನೊಂದು ಆಲ್ಮೋಸ್ಟ್ 10-15 ವರ್ಷದಿಂದ ಸ್ವಲ್ಪ ಆಧ್ಯಾತ್ಮಿಕದಲ್ಲಿ ಸ್ವಲ್ಪ ಜಾಸ್ತಿ ಪ್ರಯತ್ನ ಮಾಡ್ಕೊಂಡು ಹೋಗಿದ್ದೀನಿ. ಅದು ಮೆಡಿಟೇಷನ್ ಅನ್ನೋದಾಗಿರ್ಬೋದು. ಹಾಗಾಗಿ ದೇವರು ನನಗೆ ಒಂದು ಒಳ್ಳೆ ಜಾಗನೇ ಕೊಟ್ಟಿದ್ದಾರೆ. ನಾನು ನನ್ನ ಮನೆಯಲ್ಲಿ ಈಶಾನ್ಯ ಭಾಗದಲ್ಲಿ ಒಂದು ಸಣ್ಣ ಕೊಳ ಮಾಡ್ಕೊಂಡಿರ್ಬೋದು, ಆದರೆ ದೇವರು ನನಗೆ ಕೊಟ್ಟಿರೋಂಥ ಜಾಗದಲ್ಲಿ ಪೂರ್ತಿ ಈಶಾನ್ಯಕ್ಕೇನೆ ಒಂದು ದೊಡ್ಡ KRS ಬ್ಯಾಕ್ ವಾಟರ್ನೇ ಕೊಟ್ಬಿಟ್ಟಿದ್ದಾನೆ. KRS ಬ್ಯಾಕ್ ವಾಟರ್ನೇ ಕೊಟ್ಬಿಟ್ಟಿದ್ದಾರೆ. ಹೌದು. ಇದು ದೇವ್ರು ಕೊಟ್ಟಿದ್ದು ಹೌದು, ಮೈಸೂರು ಮಹಾರಾಜರು ಕೊಟ್ಟಿದ್ದು ಹೌದು. ಹೌದು, ವರ ಇದು. ಓಕೆ, ಈಗ ವೀಕ್ಷಕರೇ, ನಾವು ವಾಸ್ತುಶಿಲ್ಪಿಗಳಾದ ಜೊತೆಗೆ ಕೃಷಿಕರಾದ ನಮ್ಮ ಶ್ರೀ ಮುರಳಿಯವರ ಮನೆಯ ಒಳಗಡೆ ಅವರ ವಾಸ್ತುಶಿಲ್ಪದಲ್ಲಿ ಹೇಗೆ ಒಂದು ಅವರ ಮನೆಯನ್ನು ಅವರು ಕಟ್ಟಿದ್ದಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ನೋಡ್ಬೋದು ಫಾರ್ಮರ್ಸ್ ಹೌಸ್ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಒಳಗಡೆ ಹೋಗೋಣ ಸರ್. ಓಕೆ, ಯಾವಾಗ್ಲೂ ವಾಸ್ತು ಪ್ರಕಾರದಲ್ಲಿ ಹೇಳೋಂಗೂ ಮುಂಬಾಗ್ಲು ಯಾವಾಗಲೂ ತುಂಬ ಆಕರ್ಷಕವಾಗಿರಬೇಕು ಅನ್ನೋಂಗೆ ನನಗೆ ಆ ಒಂದು ಆಲೋಚನೆ ಮೇಲೇ ಈ ಥರದ್ದು ಒಂದು ಮುಂಬಾಗಲನ್ನ ಒಂದು ಅಟ್ರಾಕ್ಟಿವ್ ಆಗಿ ಮಾಡ್ಕೋಬೇಕು ಅಂತ ಹೇಳಿ ಈ ಥರದ್ದೊಂದು ಮುಂಬಾಗ್ಲನ್ನ ಪ್ಲ್ಯಾನ್ ಮಾಡಿದ್ದೀನಿ. ಆಮೇಲೆ ಮನೆ ಅಕ್ಕಪಕ್ಕನೂ ಅಷ್ಟೇ, ಮುಂಬಾಗ್ಲು ಅಕ್ಕಪಕ್ಕ ಯಾವುದೇ ಕೊಳೆ ಅಂಶಗಳಲ್ಲದೆ ಒಂದು ಒಳ್ಳೆಯದು, ಒಂದು ಸಕಾರಾತ್ಮಕ ಶಕ್ತಿ ಬರುವಂತ ವಸ್ತುಗಳನ್ನ ಇಡಬೇಕು ಅನ್ನೋದಕ್ಕೋಸ್ಕರ ಇದನ್ನ ಮಾಡಿದ್ವಿ. ಹೌದು, ಒಂದು ಪಾಸಿಟಿವ್ ಎನರ್ಜಿ ಯಾವಾಗ್ಲೂ ಇರಬೇಕು. ಹೌದು, ಒಂದು ಪಾಸಿಟಿವ್ ಎನರ್ಜಿ ಬರಬೇಕು ಅಂತ ಯಾವಾಗ್ಲೂ ಇರಬೇಕು. ಓಕೆ, ಒಳಗಡೆ ಹೋಗೋಣ. ಬನ್ನಿ, ಒಳಗಡೆ ಹೋಗೋಣ. ಇದು ನಿಮ್ಮ ಕನಸು ಅಂತ ಕರಿಬೋದಾ ಅಥವಾ ನಿಮ್ಮ ಕೆಲಸವನ್ನ ತೋರಿಸ್ಲಿಕ್ಕೆ ಇದು ಒಂದು ಇಂಟಿಗ್ರೇಟೆಡ್ ಮನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ನನ್ನ ಕನಸು ಹಾಗೂ ನನ್ನ ಪ್ರವೃತ್ತಿ ಎಲ್ಲ ಅಂಶಗಳನ್ನು ಇದರಲ್ಲಿ ಒಳಗೊಂಡಿದೆ. ನಾನು ಯಾಕೆ ಒಂದು ಲಿವಿಂಗ್ ಏರಿಯಾನ ಇಷ್ಟು ದೊಡ್ಡದಾಗಿ ಮಾಡ್ಕೋಬೇಕು ಎಲ್ರು ಅನ್ನೋದಕ್ಕೆ ಒಂದು ಉತ್ತರ ಏನು ಅಂತ ಹೇಳಿದ್ರೆ, ನಮ್ಮ ಭಾಗಶಃ 75% ಟೈಮ್ ನಾವು ಲಿವಿಂಗ್ ಏರಿಯಾದಲ್ಲೇ ಕಳಿತೀವಿ. ಹಾಗಾಗಿ ಒಂದು ವಿಶಾಲವಾದ ಲಿವಿಂಗ್ ಏರಿಯಾ ಇರಬೇಕು ಅನ್ನೋದು ನನ್ನ ಆಸೆ ಆಗಿದೆ. ಎಂತ ಮಾತು ಹೇಳಿದ್ರು ಸರ್, ನಮ್ಮ ಜೀವನದ 75%. ಹೌದು ಅಲ್ವಾ? ಹೌದು, ಅದು ಜೀವನದ 75% ನಾವು ಇಂಥ ಜಾಗದಲ್ಲಿ ಅಂದ್ರೆ ಲಿವಿಂಗ್ ಸ್ಪೇಸ್ ಅಲ್ಲಿ ಕಳಿತೀವಿ ಅಂದ್ರೆ ಅದು ನಮಗೆ ಮನಸ್ಸಿಗೆ ಮುದುವನ್ನ ಕೊಡಬೇಕು. ಹೌದು. ಸೊ ಸೂಪರ್. ಸೊ ಇಲ್ಲಿ ಮುರಳಿ ಸರ್ ಅವರ ಫ್ಯಾಮಿಲಿಯನ್ನ ನೋಡ್ಬೋದು. ಹೌದು, ಅದು ನಮ್ಮ ಮನೆಯವರು ಗಿರಿಜಾ ಅಂತ, ನನ್ನ ದೊಡ್ಡ ಮಗ ಮನೀಶ್, ನನ್ನ ಚಿಕ್ಕ ಮಗಳು ತೃಪ್ತಿ. ಓಕೆ ಸರ್, ಇಲ್ಲಿ ನಾವು ನೋಡ್ಬೋದು ಗನ್ ಕೂಡ. ಇದ್ರದ್ದು ಒಂದು ವಿಶೇಷತೆ ಏನು ಸರ್? ಇದು ನಮ್ಮ ತೋಟದ ಮನೆ ಆದ್ರಿಂದ ಸುತ್ತಮುತ್ತಲು ಒಂದು 2 ಕಿಲೋಮೀಟರ್ ಅಂತರದಲ್ಲಿ ಯಾವ್ದು ಮನೆಗಳು ಇಲ್ಲದೆ ಇರೋ ಕಾರಣ ನಮ್ಮ ಸೇಫ್ಟಿಗೋಸ್ಕರ ನಾವು ಗನ್ನ ಹೊಂದಿದ್ದೀವಿ. ಹಾಗೂ ಅದು ಲೈಸೆನ್ಸ್ಡ್ ಗನ್ನು. ಇದು ಏರ್ ಗನ್ ಅನ್ಸುತ್ತಲ್ಲ? ಇದು ಏರ್ ಗನ್ನು. ಲೈಸೆನ್ಸ್ ಕೂಡ ನಮ್ಮ ಹತ್ರ ಇದೆ. ಲೈಸೆನ್ಸ್ ಕೂಡ ಇದೆ. ಹೌದೌದು. ಆದ್ರೆ ಹಿಂದೆ ನಾವು ನೋಡ್ಬೋದು ಗೋಡೆಯಲ್ಲಿ
ನಿಮ್ಮ ವರ್ಲಿ ಆರ್ಟ್ ಹೌದು ಇದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ. ಸರ್, ಮನುಷ್ಯನ್ಗೆ ಯಾವ ಯಾವ ವಸ್ತುಗಳು ಮುದ ನೀಡುತ್ತೆ ಅವೆಲ್ಲನೂ ನಮ್ಮ ಜೊತೆಲಿ ಇರಬೇಕು. ನಮ್ಮ ಆಸೆ, ನಮ್ಮ ಕನಸು ಏನೇನು ಅನ್ನೋದು ನಮಗೆ ಕೆಲವು ಹೇಳ್ಕೊಳಕ್ಕಾಗುತ್ತೆ, ಕೆಲವು ಹೇಳ್ಕೊಳಕ್ಕಾಗಲ್ಲ. ಅಂಥವನ್ನ ನಾವೇನು ಮಾಡ್ತೀವಿ, ಕೆಲವನ್ನ ಈ ಬರಹ ರೂಪದಲ್ಲಿ ನಾವು ಈ ವರ್ಲಿ ಆರ್ಟ್ಗಳು ಇವೆಲ್ಲ ನೋಡಿದ್ರೆ ನಮ್ಮ ಹಿಂದಿನ ಪರಂಪರೆನೂ ತಿಳಿಸ್ಕೊಡುತ್ತೆ. ಅಂಥವನ್ನೆಲ್ಲ ನಮ್ಮ ಮನೆಯಲ್ಲಿ ಇದ್ದಾಗ ನಮಗೆ ಅದರಲ್ಲಿ ವಾಸ ಮಾಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ. ತುಂಬ ಖುಷಿ ಅನಿಸುತ್ತೆ. ಸೊ ಈ ನಿಜ ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಮ ಇಡೀ ಮನೆಯಲ್ಲಿ ಈ ವರ್ಲಿ ಆರ್ಟ್ಗಳು ಏನೇನು ಇದೆಯಲ್ಲ ಅದೆಲ್ಲ ಒಂದು ಡಿಫ್ರೆಂಟ್ ಲುಕ್ಕನ್ನ ನಿಮ್ಮ ಮನೆಗೆ ನೀಡುತ್ತಿದೆ ಅಂತ ಹೇಳೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ಹೌದು ಸರ್, ಹೌದು. ನಮಗೂ ಇದನ್ನ ನೋಡಿದಾಗ ಏನೋ ಒಂದು ಯಾವುದೋ ಒಂದು ಪರಂಪರೆ ಬಾಳ್ ಬದುಕಿದಂಥ ಮನೆಯಲ್ಲಿ ನಾವು ಇವತ್ತಿಗೂ ಕೂಡ ವಾಸ ಆಗಿದ್ದೀವಿ ಅನ್ನೋಂಥ ಫೀಲಲ್ಲೇನೆ, ಅದೇ ಖುಷಿನಲ್ಲೇ ನಾವು ಇರ್ತೀವಿ ಸರ್. ನಾನು ಇಲ್ಲಿ ಕೇಳಬೇಕು, ಈ ಫೋಟೋ ನೋಡಿದಾಗ ಬರೀ 4 ಜನ ಇದ್ವಿ. ಹೌದು, 4 ಜನ ನೀವಿದ್ರಿ. ಇಲ್ಲಿ ನೋಡಿದ್ರೆ ಸುಮಾರು ಒಂದು 30-40 ಜನ ಕೂರುವಷ್ಟು ದೊಡ್ಡದಾದಂಥ ಒಂದು ಡೈನಿಂಗ್ ಟೇಬಲ್ ಇದೆ. ಇದ್ರ ಬಗ್ಗೆ ಒಂದು ಸಣ್ಣದಂತ ಮಾಹಿತಿ ಕೊಡಿಯಲ್ಲ ಸರ್, ಹೇಗೆ ಇದು? ಸರ್, ಇದು 26 ಜನ ಕೂತ್ಕೊಳ್ಳುವಂತದ್ದು ಡೈನಿಂಗ್ ಟೇಬಲ್. 30 ಅಲ್ಲ 26. ಹೌದು, 26 ಜನ ಕೂತ್ಕೊಳ್ಳುವಂತ ಡೈನಿಂಗ್ ಟೇಬಲ್. ನನ್ ಚಿಕ್ಕ ವಯಸ್ಸಿಂದನೂ ಒಂದು ಆಸೆ ಇತ್ತು. ಈ ತರದ್ದು ಚಿತ್ರಗಳಲ್ಲಿ ನೋಡಿದ್ದೆ ಅಷ್ಟೇ. ಕೆಲವು ಫಿಲಮ್ಗಳಲ್ಲಿ ನೋಡಿದಾಗ ಆ ಮೂಲೆಯಲ್ಲೊಬ್ರು ಈ ಮೂಲೆಯಲ್ಲೊಬ್ರು ಕೂತ್ಕೊಂಡು ಊಟ ಮಾಡಿರೋಂಥದ್ದು ನೋಡಿದ್ದೆ. ಈ ತರದ್ ನನಗೂನು ಯಾವಾಗಾದ್ರೂ ಆಗ್ಬೋದಾ ಅಂತ ಯೋಚನೆ ಮಾಡಿದಾಗ ನಂದು ಇಷ್ಟು ದೊಡ್ಡ ಲಿವಿಂಗ್ ಹಾಲ್ ಅಲ್ಲಿ ಇದನ್ನ ಕೂರ್ಸ್ಕೊಳಕಾಯ್ತು. ಬಟ್ ಲಿಟ್ರಲಿ ಇದು ನಿಮ್ಮ ಈ ಸ್ನೇಹಿತರು ಎಲ್ಲ ಬಂದಾಗ, ಹೌದು, ಇದು ಅದು ಅಲ್ದೇನೆ ನಮ್ಮ ಮನೇಲಿ ಏನೇ ಒಂದು ಫಂಕ್ಷನ್ ಮಾಡ್ಲಿ, ನನ್ನ ಸ್ನೇಹಿತರಾಗ್ಲಿ, ಬಂಧು ಬಾಂಧವ್ರು ಯಾರೇ ಬಂದ್ರು ಯಾರಿಗೂ ಎಲ್ಲೂ ಕೆಳಗೆ ಕೂತ್ಕೋಬೇಕು ಅನ್ನೋಂಥದ್ದು ಇರಲ್ಲ. ಯಾಕಂತ ಹೇಳಿದ್ರೆ ಅವಾಗ ಈ ಟೇಬಲ್ ಪರಿಪೂರ್ಣವಾಗಿರುತ್ತೆ, ಅಂದ್ರೆ ಫುಲ್ ಫಿಲಪ್ ಆಗಿರುತ್ತೆ. ಹೌದು 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 ಹೌದು. ಇಲ್ಲಿ ಬರೀ ಟೇಬಲ್ ಅಂತಲ್ಲ, ಟೇಬಲ್ ಮೇಲ್ಗಡೆ ಕೂಡ ಇದೇನು ಸರ್, ಇದು ತಾಮ್ರದ ಇದಾ? ಹೌದು, ಇವೆಲ್ಲ ತಾಮ್ರದ್ದು. ಇದೆಲ್ಲ ನಿಮ್ಮ ಒಂದು ಆಸಕ್ತಿನ ಅಥವಾ ಮೇಡಮ್ ಅವ್ರ ಆಸಕ್ತಿನ, ಹೇಗೆ ಇದು? ಇದು ನಮ್ಮ ಮೇಡಮ್ ಅವ್ರ ಆಸಕ್ತಿ. ಅದಲ್ಲದೆ ನಮ್ಮ ಪೂರ್ವಜರು ಇದನ್ನು ಬಳಸಿದಂತ ವಸ್ತುಗಳನ್ನು ಕೂಡ ನಾವಿಲ್ಲೆಲ್ಲ ಸ್ಟೋರ್ ಮಾಡ್ಕೊಂಡಿದೀವಿ. ಓ, ಇದೆಲ್ಲ ಇದೇನ್ ಸರ್ ಆಕ್ಚುಲಿ ಇದು? ಮೇಣದ ಬತ್ತಿನಾ? ಹೌದು, ಮೇಣದ ಬತ್ತಿ. ಓಕೆ, ಮೇಣದ ಬತ್ತಿ ಸ್ಟ್ಯಾಂಡ್ ಇದು. ಇದು 2 ಉಪಯೋಗದಲ್ಲಿ ಇದೆ. ಒಂದು, ಯಾಕಂದ್ರೆ ಇದು ತೋಟದ ಮನೆ ಆದ್ರಿಂದ ಯಾವಾಗಲೂ ಕರೆಂಟ್ ಇರಲ್ಲ. ಕರೆಂಟ್ ಹೋದ್ರೂ ನಾವು ಎದೆಗುಂದಬಾರ್ದು. ಇದ್ರಲ್ಲೆಲ್ಲ ಮೇಣದ ಬತ್ತಿಗಳನ್ನ ಇಡಿಸಿ ಒಂದ್ ದಿವಸ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಬೋದು ಅನ್ನೋದು ಕಾರಣಕ್ಕೋಸ್ಕರ ಇದನ್ನ ಇಟ್ಕೊಂಡಿದೀವಿ. ಇದು ನಿಮ್ಮ ಪೂರ್ವಜರು ಬಳಸಿದಂತ ಪಾತ್ರೆಗಳ ಅಥವಾ? ಹೌದು, ಇದು ನಮ್ಮ ಪೂರ್ವಜರು ಬಳಸಿದಂತ ಪಾತ್ರೆಗಳು. ಅವತ್ತಿನ ಕಾಲದಲ್ಲೇ ಪಾತ್ರೆಗಳಲ್ಲಿ ಎಷ್ಟೊಂದು ವೈಶಿಷ್ಟ್ಯತೆಗಳು ಇತ್ತು ಅನ್ನೋದನ್ನ ನಿಮ್ಗೊಂದು ಪರಿಚಯ ಮಾಡಿಸಿ ತೋರಿಸ್ತೀನಿ ನೋಡಿ. ಇದು ಅವತ್ತಿನ ಕಾಲದ ಕುಕ್ಕರು ಕಮ್ ಇಡ್ಲಿ ಸ್ಟ್ಯಾಂಡು. ನೋಡಿ ಆ ಪಾತ್ರೆ ಒಳಗಿನ ವಿನ್ಯಾಸಗಳು ಯಾವ ತರ ಇದೆ ಅಂತ. ಕುಕ್ಕರ್ ಕಮ್ ಇಡ್ಲಿ ಸ್ಟ್ಯಾಂಡ್. ಕುಕ್ಕರ್ ಕಮ್ ಇಡ್ಲಿ ಸ್ಟ್ಯಾಂಡು. ಹಾಗೂ ಇದು ಸ್ಟವ್. ಸ್ಟವ್? ಹೌದು, ಇದು ಸ್ಟವ್. ಅದು ಕೆರೋಸಿನ್ ಬರ್ನರ್ ಸ್ಟವ್. ಇದು ಸಾದಾ ಕೆರೋಸಿನ್ ಸ್ಟವ್, ಅಂದ್ರೆ ಬತ್ತಿ ಹಾಕಿ ಉರ್ಸೋಂತ ಸ್ಟವ್. ಇದು ಬರ್ನರ್ ಆಗಿ ಉಪಯೋಗಿಸ್ತಿದ್ದಂತ ಸ್ಟವ್. ಇದು ಯಾವ್ದು? ಇದು ಎಲ್ಲ ಅಂದ್ರೆ ಬ್ರಾಸ್, ಹಿತ್ತಾಳೆದ? ಹೌದು, ಎಲ್ಲ ಹಿತ್ತಾಳೆ. ಇದು ತಾಮ್ರದ್ದು ಇದೆ ಅನ್ಸುತ್ತಲ್ಲ? ಹೌದು, ಕೆಲವು ತಾಮ್ರದ ಪಾತ್ರೆಗಳು ಕೂಡ ಇದೆ ನಮ್ಮಲ್ಲಿ. ಕೆಲವು ತಾಮ್ರದ ಪಾತ್ರೆಗಳು, ಇದನ್ನ ಗಂಗಳ ಅಂತ ಹೇಳ್ತಿದ್ರು. ಈಗ ಸಾಕಷ್ಟು ಮನೆಗಳಲ್ಲಿ ಈ ತರಗಳು ಸಿಗಲ್ಲ ನಿಮಗೆ. ಹೌದು, ಹಳೆಯ ವಸ್ತುಗಳು ಈಗೆಲ್ಲ ಎಲ್ಲಿ ಸಿಗುತ್ತವೆ ಸರ್? ಇದ್ದವರೆಲ್ಲ ಪಾಪ ಎಲ್ಲ ತಿಂದು ಖಾಲಿ ಮಾಡ್ಕೊಂಡ್ರು. ತಾಮ್ರ ಕ್ರೇಟ್ ಆಗಿದ ತಕ್ಷಣ ತಾಮ್ರ ಎಲ್ಲ ಗುಜರಿ ಸೇರ್ತಷ್ಟೇ. ಹೌದು ಹೌದು ಹೌದು. ಸೊ ಅತ್ಯದ್ಭುತವಾದಂತಹ ಒಂದು ಕಲೆಕ್ಷನ್ಸ್. ಹೌದು ಸರ್, ಸಾಕಷ್ಟಿದೆ. ಅದನ್ನ ಇನ್ನೂ ಜೋಡಿಸ್ಬೇಕು. ಜೋಡಿಸಿ, ಬಹುಶಃ ಜೋಡಿಸಿದ್ರೆ ವೀಕ್ಷಕರಿಗೆ ಅದನ್ನ ತೋರಿಸ್ಬೋದಾಗಿತ್ತು. ಇಲ್ಲ, ಅದು ಮಾಡ್ತಾ ಇದೀವಿ. ಈ ನಿಮ್ಮ ಸಿಟಿ ಲೈಫು, ಈ ನಿಮ್ಮ ತೋಟದ ಜೀವನ ಯಾವ ರೀತಿ ನಡೀತಾ ಇದೆ ಸರ್? ಎರಡು, ನಾವು ಸಿಟಿನಲ್ಲೂ ನಾನು ಪ್ರೊಫೆಷನಲ್ಗೆ ಅಂತ ಹೋದಾಗ ನನ್ನ ಸಿಟಿನಲ್ಲೂ ಮೈಸೂರಲ್ಲಿ ಆಫೀಸ್ ಇದೆ, VM ಇನ್ನೋವೇಷನ್ಸ್ ಅಂತ. ಪ್ರತಿದಿನ ನಾವು ಮೈಸೂರಿಗೆ ಹೋಗಿ ಅಲ್ಲಿ ಕೆಲಸಗಳು, ಅಂದರೆ ಕನ್ಸ್ಟ್ರಕ್ಷನ್ ಕೆಲಸ ಆಗಿರ್ಬೋದು, ಪೆಸ್ಟ್ ಕಂಟ್ರೋಲ್ ಕಂಪನಿ ಕೆಲಸ ಆಗಿರ್ಬೋದು, ಅವನ್ನೆಲ್ಲ ಅಲ್ಲಿ ನಾವು ಮಾಡ್ಕೊಂಡು ಬರ್ತೀವಿ. ಮಾಡಿಕೊಂಡು ಎಷ್ಟು ಬೇಗ ನಾವು ವಾಪಸ್ ಈ ಮನೆಗೆ ಬಂದ್ಬಿಟ್ಟು ಇಲ್ಲಿ ಕಾಲ ಕಳಿತೀವಿ ಅನ್ನೋದೇ ನಮಗೆ ಒಂದು ಖುಷಿಯ ವಿಚಾರ. ಹೌದು, ಖಂಡಿತವಾಗ್ಲು ಸರ್. ಇಲ್ಲಿ ನೋಡಿದಾಗ ನಮಗೆ ಅನಿಸುತ್ತೆ, ಇಲ್ಲಿ ನೋಡ್ಬೋದು ಈ ಎಷ್ಟು ಚೆನ್ನಾಗಿ ಗಾಳಿ ಬರ್ತಾ ಇದೆ. ಹೌದು, ಇಲ್ಲಿ ಹಿಂದ್ಗಡೆ ಕಿಟಕಿ. ಈ ಕಿಟಕಿ ಏನು ಸರ್ ಇದ್ರ ಮಹತ್ವ? ಈ ರೂಮಲ್ಲಿ ನೀವು ನೋಡಿರ್ಬೋದು, ಇಲ್ಲಿ ಸಾಮಾನ್ಯ ಯಾವುದು AC ಗಳಿಲ್ಲ, ಯಾವುದು ಪರಿಶುದ್ಧವಾದ ಗಾಳಿ ಬೆಳಕು ಬರುವಂತದ್ದಕ್ಕೆ ಇದನ್ನ ಈ ಮನೆನ ಮಾಡ್ಕೊಂಡಿದ್ವಿ. ಅಂದ್ರೆ ಗಾಳಿ ಬೆಳಕು ಸುಸೂತ್ರವಾಗಿ ನಿಮ್ಮ ಮನೆಗೆ ಬರಬೇಕು, ಆ ಒಂದು ಕಾರಣದಿಂದ ಇದೊಂದು ರೆಡಿ ಮಾಡ್ಕೊಂಡಿದ್ದೀರಾ. ಸೊ ಇದು ನಿಮ್ಮ ಈ ಒಂದು ಹಾಲ್ ಪ್ಲಸ್ ಡೈನಿಂಗ್ ರೂಮ್ ಲೆಕ್ಕದಲ್ಲಿ ಆಯ್ತು. ಹೌದೌದು. ಮುಂದಿನ ಭಾಗವನ್ನು ನಾವು ನೋಡೋಣ ಬನ್ನಿ. ಈಗ
ನಾನು ಈ ಮನೆಯಲ್ಲಿ 2 ಭಾಗಗಳ ತರ ಮಾಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಎರಡೂ ನನ್ನ ಖುಷಿ ವಿಚಾರಗಳೇ. ಯಾಕಂತ ಹೇಳಿದ್ರೆ ಇದು ಪಕ್ಕಾ ಹಳ್ಳಿ ವಾತಾವರಣ ಇರುವಂತ ಮನೆ, ಹಳೆಯ ಕಾಲದ ಹಳ್ಳಿ ವಾತಾವರಣ ಇರುವಂತ ಮನೆ. ಈಗ ನಾವು ಇನ್ನೊಂದು ಭಾಗಕ್ಕೆ ಹೋಗೋಣ. ಅದು ಫಸ್ಟ್ ಫ್ಲೋರ್ ಅಲ್ಲಿ ಮಾಡ್ಕೊಂಡಿದ್ದೀನಿ, ಅದ್ರ ಬಗ್ಗೆ ಹೇಳ್ತೀನಿ ಬನ್ನಿ. ಇಲ್ಲಿ ಮತ್ತೊಂದು ಕೇಳ್ಬೇಕು ನಾನು, ನೀವು ಹಳ್ಳಿ ವಾತಾವರಣ ಅಂತ ಹೇಳಿದ್ರಲ್ಲ, ಈ ಬಹುಶಃ ಈ ಹಂಚು ಕೂಡ ಇದು ಹಂಚಿನ ಕೆಳಭಾಗದಲ್ಲಿ ನಾವು ಹಾಕುವಂಥದ್ದು ಅಲ್ವಾ? ಹೌದು ಹೌದು ಹೌದು. ಇದನ್ನ ನೀವು ಇದ್ರ ಮೇಲ್ಗಡೆ ನೀರಾಗ್ಲಿ ಅಥವಾ ಬೇರೆ ಏನೂ ಇಲ್ಲ, ಇದು ಜಸ್ಟ್ ಒಂದು ಲುಕ್ಕಿಗೋಸ್ಕರ, ಆಸ್ಥೆಟಿಕ್ ಲುಕ್ಕಿಗೋಸ್ಕರ ಇಟ್ಕೊಂಡಿದ್ರೆ ಹೇಗೆ ಇದು? ಸರ್, ಇದು ಲುಕ್ ಒಂದೇ ಅಲ್ಲ, ನನಗೊಂದು ಕನ್ಸಿತ್ತು ಏನು ಅಂತ ಹೇಳಿದ್ರೆ ಇಲ್ಲಿ ಕಾಂಕ್ರೀಟ್ ಮನೆ ಕಟ್ಟಬಾರ್ದು ಅಂತ. ಇದ್ರ ಮೇಲ್ಗಡೆ ಶೀಟ್ ಇದೆ, ಹಾಗಾಗಿ ಇದ್ರ ಕೆಳಗಡೆ ಇದನ್ನ ಲುಕ್ಗೆ ಪ್ಲಸ್ ಟೆಂಪರೇಚರ್ ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ಟೆಂಪರೇಚರ್ ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ನಮ್ಗೆ ಈ ಮನೆಯಲ್ಲಿ ಫ್ಯಾನ್ ಆಗ್ಲಿ AC ಆಗ್ಲಿ ಯಾವ್ದ್ರದ್ದು ಅವಶ್ಯಕತೆ ಇಲ್ಲ. ಫ್ಯಾನ್ ಆಗಲಿ AC ಆಗಲಿ ಏನು ಅವಶ್ಯಕತೆ ಇಲ್ಲ ಅಲ್ಲ. ಫಸ್ಟ್ ಆಫ್ ಆಲ್ ನೋಡಿ, ಇಲ್ಲಿ ಇಷ್ಟೆಲ್ಲ ಲೈಟ್ ಕಾಣ್ತಾ ಇದೆ, ಎಲ್ಲೂ ಫ್ಯಾನ್ ಇಲ್ಲ. ನಾನು ಅವಾಗಲೇ ಕಿಟಕಿ ಬಗ್ಗೆನೂ ಹೇಳಿದೆ, ಕಿಟಕಿಲೂ ಅಷ್ಟೇ. ಬಟ್ ಅದೇ ಒಂದು ಈ ಹಳ್ಳಿಯ ಲೈಫು ಅಂತ ಹೇಳಿದ್ರೆ, ಹಳ್ಳಿಯ ಒಂದು ಜೀವನ ಇದೆಯಲ್ಲ, ಮಜಾ ಕೊಡೋದು ಅದೇ ನಿಮಗೆ. ಪೇಟೆಯಲ್ಲಿ ಈ ರೀತಿ ನಾವು ಕಿಟಕಿಗಳನ್ನ ಈ ರೀತಿ ಓಪನ್ ಮಾಡಿ ಇಟ್ಕೊಂಡ್ರೆ ಮನೆ ಎಲ್ಲ ಧೂಳಾಗಿರುತ್ತೆ. ಹೌದು ಹೌದು. ಇಲ್ಲಿ ಒಂದ್ ಸ್ವಲ್ಪ ನಿಮ್ಗೆ ಧೂಳು ಬರಲ್ಲ, ಹುಳ ಉಪ್ಟೆಗಳು ಕೂಡ ಬರಲ್ಲ. ಹುಳ ಉಪ್ಟೆ ಇಲ್ಲ. ಇನ್ನೇನು, ಆ ಕಡೆ ಕಾವೇರಿ ಇದ್ದಾಳೆ, ಈ ಕಡೆ ಗಾಳಿ ಬರುತ್ತೆ, ಇನ್ನೇನು ಬೇಕು ಸರ್ ಜೀವನಕ್ಕೆ? ಆಮೇಲೆ ಇನ್ನೊಂದು ಈ ಜಾಗದ ವಿಶೇಷತೆ ಏನು ಅಂತ ಹೇಳಿದ್ರೆ, ಇದು ಸೌಂಡ್ ಪೊಲ್ಯೂಷನ್ ಇಲ್ಲ, ಏರ್ ಪೊಲ್ಯೂಷನ್ ಇಲ್ಲ, ಯಾವುದೇ ವಿಧವಾದ ಪೊಲ್ಯೂಷನ್ಸೇ ಇಲ್ಲ. ಲೈಟ್ ಪೊಲ್ಯೂಷನ್ಸು ಇಲ್ಲ, ಲೈಟ್ ಪೊಲ್ಯೂಷನ್ಗಳು ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದು ಓಡಾಡುವಂತ ಮೇನ್ ರೋಡ್ಗಳೇ ಇಲ್ಲ. ನನ್ನ ಮನೆನೇ ಇಲ್ಲಿ ಲಾಸ್ಟ್ ಮನೆ. ಇಲ್ಲಿ ತನಕ ಬರಬೇಕು ಅಂದ್ರೆ ನಮ್ ವೆಹಿಕಲ್ ಬರುವಂತ ಪೊಲ್ಯೂಷನ್ ಅಷ್ಟೇ ಪೊಲ್ಯೂಷನ್. ಅದು ಅಷ್ಟೇ ಪೊಲ್ಯೂಷನ್. ಹೌದು, ನಾವು ಬಂದ್ರೆ ಮಾತ್ರ ಪೊಲ್ಯೂಷನ್. ಹೌದು ಹೌದು. ನಾವು ಬರ್ಲಿಲ್ಲ ಅಂದ್ರೆ ಪೊಲ್ಯೂಷನ್ ಇಲ್ಲ. ನಾವು ನಡ್ಕೊಂಡ್ ಬಂದ್ರೆ ಅದು ಪೊಲ್ಯೂಷನ್ ಇರಲ್ಲ. ಅದು ಪೊಲ್ಯೂಷನ್ ಇಲ್ಲ. ಎಂತ ಮಾತು ಹೇಳಿದ್ರಿ ನೀವು. ಇದು ದೇವರ ಕೋಣೆ. ಹೌದು, ಇದು ದೇವ್ರ ಕೋಣೆ. ಓಕೆ. ನನಗೆ ನಿಮ್ಮ ಹಿಂದೆ ಬರ್ತಿರ್ಬೇಕಾರೆ ನಾನು ಈ ಒಳ್ಳೆ ಆರ್ಟ್ಗಳನ್ನೇ ನೋಡ್ತಾ ಇದ್ದೆ. ಇದೇನಿದು, ಪಾಯಸ ಮಾಡ್ತಿರೋದಾ, ಅಡಿಗೆ ಮಾಡ್ತಿರೋದಾ? ಅಡಿಗೆ ಮಾಡ್ತಿರೋದು. ಇದೆಲ್ಲ ಯಾರ ಕೈಯಲ್ಲಿ ನೀವು ಮಾಡಿಸಿದ್ರಿ? ನಿಮ್ಗೆ ಇಂಟ್ರೆಸ್ಟಾ ಹೇಗೆ? ಇಲ್ಲ, ಇದು ನನಗೆ ಇಂಟ್ರೆಸ್ಟ್ ಇತ್ತು. ಇದು ಮೈಸೂರಿನ ಕಾವಾ ಇನ್ಸ್ಟಿಟ್ಯೂಟ್ ಕಡೆಯಿಂದ ಅವ್ರುಗಳು ಬಂದ್ ಮಾಡಿರುವಂತದ್ದಾ? ಎಷ್ಟು ಅದ್ಭುತವಾಗಿದೆ. ಈ ಗೋಡೆ ಮೇಲೂ ಕೂಡ ಅಲ್ವಾ? ಹೌದೌದು. ಇದು ದೇವ್ರ ಮನೆ ಬಾಗಿಲು, ಚೌಕಟ್ಟು. ಹೌದೌದು. ಇದು ನಿಮ್ಮ ತಂದೆಯವರು? ಇವ್ರು ನಮ್ಮ ತಂದೆಯವರು. ನನ್ನ ಈ ಎಲ್ಲ ಕೆಲಸಗಳಿಗೆ ಇವರೇ ಸ್ಫೂರ್ತಿ. ಇವ್ರು ಇವತ್ತು ನನ್ನ ಜೊತೆಲಿ ಇಲ್ಲದೆ ಇರ್ಬೋದು, ಆದ್ರೆ ನನ್ನ ಮನಸ್ಸಲ್ಲಿ, ನನ್ನ ಇದರಲ್ಲಿ ಯಾವಾಗ್ಲೂ ಇದ್ದಾರೆ. ಪ್ರತಿಯೊಂದನ್ನು ಇವ್ರು ನೆನೆಸ್ಕೊಂಡೇ ನಾನು ಮಾಡ್ತಾ ಇರೋದು. ನನ್ನ ಎಲ್ಲ ಕಾರ್ಯಗಳಲ್ಲೂ ಜಯ ಸಿಗ್ಬೇಕು ಅಂದ್ರೆ ಇವರೇ ಕಾರಣ. ಸೂಪರ್. ಇದು ದೇವರ ಮನೆ. ವೀಕ್ಷಕರೇ ನೋಡ್ಬೋದು, ಗಾಳಿ ಬೆಳಕು. ನಾನು ನಿಜವಾಗ್ಲೂ ಸರ್ ನಿಮ್ಮ ಮನೆಯಲ್ಲಿ ಒಳಗಡೆ ಬಂದಾಗ ಗಾಳಿ ಮತ್ತೆ ಬೆಳಕನ್ನ ಒಂದು ವಿಚಾರದಲ್ಲಿ ಒಂದು ವಿಪರೀತವಾದಂತಹ ಒಂದು ಇದಿದೆ. ಬರ್ಬೋದ ಒಳಗೆ? ಬನ್ನಿ ಒಳಗಡೆ ಬನ್ನಿ. ತೆಗಿಬೋದಲ್ಲ? ತೆಗಿಯುತ್ತೆ. ನಾವು ತಿರುಪತಿ ವೆಂಕಟೇಶ್ವರ ಆದ್ರೂ ನಾವು ಮನೆಯಲ್ಲಿ ಮುಂಚೆಯಿಂದ ಕೃಷ್ಣನ್ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಹಾಗಾಗಿ ಕೃಷ್ಣನ್ ವಿಗ್ರಹ ಇದೆ. ಕೃಷ್ಣನ್ ಬಲಭಾಗದಲ್ಲಿ ಲಕ್ಷ್ಮಿ ಇದ್ದಾಳೆ. ಲಕ್ಷ್ಮಿ. ಇದು ನಿಮ್ಮ, ಇದು ತಿರುಪತಿ, ಇದು ನಂದಾದೀಪಗಳು, ಇದು ಶಂಕುಚಕ್ರ. 2. ಹೌದೌದು, ಶಂಕುಚಕ್ರ. ಅದ್ಭುತವಾದಂಥ ಒಂದು ದೇವರ ಮನೆ. ನಾನು ಇಲ್ಲಿ ಒಂದು ಮಾತು ಹೇಳಬೇಕು. ಎಲ್ಲರ ಸಾಧಾರಣ ಒಂದು ದೇವ್ರ ಮನೆಯಲ್ಲಿ ದೊಡ್ಡದಾದಂತಹ ಒಂದು ಫೋಟೋನೋ ಅಥವಾ ಚಿತ್ರನೋ ಹೀಗಿರುತ್ತೆ. ಇಲ್ಲಿ ತುಂಬ ಒಂದು ಸಣ್ಣದಾಗಿ ನೀವು ಶ್ರೀಕೃಷ್ಣನ ಇಟ್ಟಿದ್ದೀರಾ. ಇದು ಹೇಗೆ? ಇದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡ್ಬೋದಾ? ಹೌದು, ಮನೆಯಲ್ಲಿ ನಾವು ಪೂಜೆ ಮಾಡುವಂಥ ವಿಗ್ರಹ ಯಾವಾಗಲೂ ನಮ್ಮ ಮುಷ್ಟಿಗಿಂತ ಕಮ್ಮಿ ಇರಬೇಕು. ಯಾಕಂತ ಹೇಳಿದ್ರೆ ನಮ್ಮ ಮುಷ್ಟಿಗಿಂತ ದೊಡ್ಡ ವಿಗ್ರಹ ಆದರೆ ಅದು ಮನೆಯಲ್ಲಿ ಒಬ್ಬರು ಅತಿಥಿನ ನಾವು ಯಾವಾಗಲೂ ಇಟ್ಕೊಂಡಿದ್ದೀವಿ. ಅತಿಥಿ ಸತ್ಕಾರ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಪ್ರತಿದಿನ ಅಭಿಷೇಕ ಆಗಬೇಕು, ಪ್ರತಿದಿನ ನೈವೇದ್ಯ ಆಗಬೇಕು. ಆ ಥರದ್ದನ್ನೆಲ್ಲ ಮಾಡುವಂಥದ್ದು ಇದ್ರೆ ನಾವು ದೊಡ್ಡ ವಿಗ್ರಹ ಇಟ್ಕೋಬಹುದು. ಅದು ಆಗಲ್ಲ ಅಂದಾಗ ನಮ್ಮ ಮುಷ್ಟಿಗಿಂತ ಚಿಕ್ಕದಾಗಿರುವಂತ ವಿಗ್ರಹ ಇಟ್ಕೊಂಡ್ರೆ ಒಳ್ಳೇದು ಅಂತ ಮಾತು ಹೇಳಿದ್ರೆ. ನಾವ್ ಇಷ್ಟ ತನಕ ಗ್ರೌಂಡ್ ಫ್ಲೋರ್ ಇದ್ದಿದ್ದ ಲಿವಿಂಗ್ ಏರಿಯಾ ನೋಡ್ಕೊಂಡ್ ಬಂದು ಅದು ಒಂಥರ ಹಳ್ಳಿ ವಾತಾವರಣ ಬಿಂಬಿಸುವಂತ ವಾತಾವರಣ ಇತ್ತು. ಈಗ ನಾನು ಆರ್ಕಿಟೆಕ್ಟ್ ಬಿಲ್ಡರ್ ಆದ್ರಿಂದ ನಾನು ಇದ್ರಲ್ಲೇ ಒಂದು ಮಾಡಿಫಿಕೇಶನ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಫ್ಲೋರ್ ಪೂರ್ತಿ ವೆಸ್ಟರ್ನ್ ಸ್ಟೈಲ್ ಅಲ್ಲಿ ಇದೆ. ವೆಸ್ಟರ್ನ್ ಸ್ಟೈಲ್ ಅಲ್ಲಿ ಅಂತ ಹೇಳಿದ್ರೆ ಹೌದು, ನಾನು ಸಿಟಿ ಲೈಫ್ಗೆ ಒಂದು ಅಡ್ಜಸ್ಟ್ ಆಗೋ ರೀತಿ. ಹೌದು, ಸಿಟಿ ಲೈಫ್ ಅಡ್ಜಸ್ಟ್ ಆಗುವಂತ ರೀತಿ ಇದೆ. ಇದನ್ನ ನಾನು ಕೆನಡಾಯಿಂದ ಪೈನ್ವುಡ್ ಅಂತ ತರಿಸಿ ಮೇಲ್ಗಡೆ ಒಂದು ಪೈನ್ವುಡ್ ಸ್ಟ್ರಕ್ಚರೇ ಮಾಡಿದ್ದೀನಿ. ಓಕೆ, ಇದು ಪೈನ್ವುಡ್ ಸರ್? ಇದು ಹೌದು, ಇದೆಲ್ಲ ಮೆಟ್ಲಿಂದ ಹಿಡಿದು ಎಲ್ಲ ಪೈನ್ವುಡ್ಡೇನೆ.
ನಾವು ಇಲ್ಲಿ ನೆಲದಲ್ಲಿ ಕೂಡ ಯಾವುದು ಕಾಂಕ್ರೀಟ್ ಯೂಸ್ ಮಾಡಿಲ್ಲ, ನೆಲನೂ ಕೂಡ ವುಡ್ಡೇನೆ ಇದು. ವುಡ್ ಮೇಲೆ ಕಾರ್ಪೆಟ್ ಮಾಡ್ಕೊಂಡಿದ್ದೀವಿ. ವಾವ್, ಓಹ್, ಇದು ತುಂಬ ಸ್ಪೇಷಿಯಸ್ ಆಗಿದೆ. ಹೌದು ಸರ್. ಇದು ಒಂದು ಹೇಗೆ, ಇದೊಂದು ಐಡಿಯಾ, ನೀವು ಆಗಲೇ ಹೇಳಿದಂತೆ ಸಿಟಿ ಲೈಫಿಗೆ ಇದಾಗಬೇಕು. ಈ ಕಡೆ ಏನೋ ಇದೆ. ಹೌದು, ಒಂದು ಸ್ಟೇಜ್ ಅಂತ ಮಾಡ್ಕೊಂಡಿದೀವಿ. ಈಗ ಪ್ರತಿಯೊಂದು ಮನೆಯೂ ಲಿವಿಂಗ್ ರೂಮ್ ಅಂತ ಹೇಗಿರುತ್ತೋ, ಇನ್ನೊಂದು ರೂಮನ್ನು ಒಂದು ಫಂಕ್ಷನ್ ಮಾಡೋದಕ್ಕಾಗಿರ್ಬೋದು, ಅಥವಾ ಇದು ನಾನು ಹೋಮ್ ಥಿಯೇಟರ್ ಕೂಡ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಿಮ್ಮ ಇದು ಹೋಮ್ ಥಿಯೇಟರ್ ಆಗು ವರ್ಕ್ ಆಗುತ್ತೆ. ಇದು ನಿಮ್ಮ ಇಲ್ಲಿ ಹೋಮ್ ಥಿಯೇಟರ್ ಆಗು ವರ್ಕ್ ಆಗುತ್ತೆ. ಸಂಜೆ ಹೊತ್ತಿಗೆ ಬಹುಶಃ ನೀವು ಇಲ್ಲಿ ಕೂತ್ಕೊಂಡಾಗ ಟಿವಿ ಇದು ಮೂವಿನೂ ನೋಡ್ಬೋದು. ಜೊತೆನಲ್ಲಿ ನಾನು ಸ್ವಲ್ಪ ಆಧ್ಯಾತ್ಮಿಕದಲ್ಲೂ ಜಾಸ್ತಿ ಇರೋದ್ರಿಂದ ಇಲ್ಲಿ ಮೆಡಿಟೇಷನ್ ಕ್ಲಾಸಸ್ ಕೂಡ ಮಾಡ್ತೀವಿ ನಾವು. ಮಾಡ್ತೀರಾ? ಹೌದು. ಇಲ್ಲಿ ಹೀಗೆ ಕೇಳ್ತಿರುವಂಥದ್ದು, ನಿಮ್ಮ ಕಿಟಕಿಗಳಿಗೆ ಡಾರ್ಕ್ ಆಗಿರುವಂತಹ ಒಂದು ನೆಟ್ಸ್ ಅನ್ನ ನೀವು ಯಾಕೆ ಹಾಕಿಲ್ಲ? ಲೈಟು ಬೆಳಕು ಇರ್ಲಿ ಅಂತನಾ ಹೇಗೆ? ನಮ್ಮ ಆಧ್ಯಾತ್ಮಿಕದಲ್ಲಿ ಹೇಳೋಂಗೆ ಯಾವಾಗ್ಲೂ ಕತ್ತಲೆಯಿಂದ ಬೆಳಕಿನೆಡೆ ಹೋಗೋಂಗೆ ಯಾವಾಗ್ಲೂ ನಾವು ಬೆಳಕು ಜಾಸ್ತಿ ಇದ್ದಷ್ಟು ನಾವು ಚೈತನ್ಯವಾಗಿರ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಯಾವಾಗ್ಲೂ ತೆಳು ಪರದೆಗಳನ್ನ ಹಾಕೊಂಡು ಮಾಡಿದ್ದೀನಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಹೋಮ್ ಥಿಯೇಟರ್ ಮಾಡ್ಕೊಂಡಿದ್ದಾರೆ, ಈ ತೆಳು ಪರದೆ ಯಾಕೆ ಅನ್ನೋದು ಅನ್ನಿಸ್ಬೋದು. ಹೌದು. ಆದ್ರೆ ಬೆಳಿಗ್ಗೆ ಹೊತ್ತೆಲ್ಲ ನಾವು ಬೇರೆ ಕೆಲಸ ಮಾಡ್ಕೊಂಡಿರ್ಬೇಕು, ಪಿಕ್ಚರ್ ನೋಡಬಾರ್ದು ಅನ್ನೋದು ಒಂದೇ ಕಾರಣ. ಫಿಲಮ್ ಏನಾದ್ರೂ ನೋಡ್ಬೇಕು ಹೋಮ್ ಥಿಯೇಟರ್ ಅಲ್ಲಿ ಅಂದ್ರೆ ರಾತ್ರಿ ಕತ್ತಲೆ ಆದ್ಮೇಲೆನೆ ನೋಡ್ಬೇಕು ಅನ್ನೋದು ಎರಡನೇ ಕಾರಣ. ಹೌದು. ಜೊತೆಗೆ ನೀವು ಈ ಲೈಟ್ ಪೊಲ್ಯೂಷನ್ ಇಂದ ತುಂಬಾ ದೂರ ಇರೋದ್ರಿಂದ, ಹೌದು, ರಾತ್ರಿ ಹೊತ್ತು ನಿಮಗೆ ಇದಿದ್ರು ಕೂಡ ಏನು ಅನ್ಸಲ್ಲ ಅನ್ಸುತ್ತೆ. ಹೌದು, ಇದು ಹೋಮ್ ಥಿಯೇಟರ್ ಮಾಡಿದ್ರು ನಾನು ಸುತ್ತ ಎಲ್ಲೂ ಅಕಸ್ಟಿಕ್ ಮಾಡ್ಕೊಂಡಿಲ್ಲ, ರೂಮ್ ಡಾರ್ಕ್ನೆಸ್ ಮಾಡ್ಕೊಂಡಿಲ್ಲ. ಒಟ್ ಏನು ಅಂತ ಹೇಳಿದ್ರೆ ನ್ಯಾಚುರಲ್ ಆಗಿ ಹೇಗ್ ಬದುಕ್ಬೇಕೋ ನ್ಯಾಚುರಲ್ ಆಗಿ ಹಾಗೆ ಇಟ್ಕೊಂಡಿದ್ದೀನಿ. ಹೌದು, ನನಗೂ ನೋಡಿದಾಗ ಹಾಗೆ ಅನಿಸ್ತಾ ಇದೆ. ಸೊ ಸೂಪರ್ ಸರ್. ನಾನು ಫಸ್ಟಿಗೆ ಎಂಟ್ರಿ ಆದಾಗ ನಾನೇನು ತಿಳ್ಕೊಂಡೆ ಅಂತ ಹೇಳಿದ್ರೆ ಇದ್ಯಾವುದೋ ಒಂದು ಕಾನ್ಫರೆನ್ಸ್ ರೂಮ್ ಕಂಡಂಗೆ ಕಾಣ್ತದೆ ನನಗೆ. ಬಟ್ ನಿಜವಾಗ್ಲೂ ಒಂದು ಅತ್ಯದ್ಭುತವಾದಂತಹ ಒಂದು ಕಾನ್ಸೆಪ್ಟ್ ಇದು. ಹೌದು. ಸೊ ಇದು ನಾವು ಮೆಟ್ಲು, ಇಲ್ಲೊಂದು ರೂಮ್ ಇದೆ. ಹೌದು, ಇದು ಒಂದು ನಮ್ದು ಮಾಸ್ಟರ್ ರೂಮ್ ಅಂತ ಮಾಡ್ಕೊಂಡಿದ್ದೀವಿ. ಮಾಸ್ಟರ್ ಬೆಡ್ರೂಮ್ ಇದು? ಮಾಸ್ಟರ್ ಬೆಡ್ರೂಮ್ ಇದು. ಓಕೆ, ಮಾಸ್ಟರ್ ಬೆಡ್ರೂಮ್. ಸೊ ಸೂಪರ್ ಸರ್. ಇದು ಆಲ್ರೆಡಿ ಈಗ ನೀವು ಇದ್ದೀರಾ ಇದರಲ್ಲಿ? ನಾವು ಇದರಲ್ಲಿ ವಾಸ ಇದ್ದೀವಿ. ಹೌದೌದು. ನನಗೇನೋ ಹಳ್ಳಿ ಜೀವನ ಅಂತ ಹೇಳಿ ನಾನು ಇವೆಲ್ಲ ಕಟ್ಕೊಂಡು ಬಂದಿರ್ಬೋದು, ಆದ್ರೆ ನನ್ನ ಹೆಂಡತಿ ಮಕ್ಕಳು ಖುಷಿ ಪಡ್ಬೇಕು ಅಂದ್ರೆ ಅವ್ರಿಗೆ ಸಿಟಿಗಿಂತ ಅದ್ಭುತವಾಗಿರುವಂತದ್ದನ್ನು ಒಂದನ್ನು ಮಾಡಿದ್ರೆ ಅವರು ಖುಷಿಯಾಗಿರ್ತಾರೆ ಅಂತಾನೆ ಹೇಳಿ ಈ ಮಾಸ್ಟರ್ ಬೆಡ್ರೂಮ್ ನ ಕ್ರಿಯೇಟ್ ಮಾಡಿದೀನಿ. ಇನ್ನೊಂದು ಒಂದು ಮಾತಿದೆ ಸರ್, ಈ ಮನೆಯಲ್ಲಿ ಮಿಕ್ಸಿ ರೆಡಿ ಮಾಡ್ಲಿಲ್ಲ ಅಂದ್ರೆ ಅವ್ನು ಇಂಜಿನಿಯರ್ ಅಲ್ಲ ಅಂತ ಹೇಳ್ಬಿಟ್ಟು. ಹೌದು. ಅದೇ ರೀತಿ ನೀವು ಒಂದು ಇಂಥ ಒಂದು ಅದ್ಭುತವಾದಂತ ಒಂದು ಮನೆ ಕಟ್ಲಿಲ್ಲ ಅಂದ್ರೆ ಆರ್ಕಿಟೆಕ್ಟ್ ಎಲ್ಲ ಅಂದ್ಬಿಡ್ತಾರೆ. ಕರೆಕ್ಟ್ ಸರ್, ಕರೆಕ್ಟ್. ಈಗ ಇದು ನನಗೆ ಎರಡನ್ನೂ ಕೊಡುತ್ತೆ. ನನ್ನ ವೃತ್ತಿಗೂ ಹೆಲ್ಪ್ ಆಗುತ್ತೆ, ನನಗೂ ಖುಷಿ ಕೊಡುತ್ತೆ, ನನ್ನ ವೃತ್ತಿಗೂ ಸಪೋರ್ಟ್ ಮಾಡ್ತಾ ಇದೆ. ಈ ಮನೆ ನೋಡ್ಕೊಂಡೆ ನನಗೆ ಆಲ್ಮೋಸ್ಟ್ ನಾನೊಂದು 25-30 ಮನೆಗಳನ್ನ ಕಟ್ಟಿದ್ದೀನಿ. ಆದ್ರೆ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಒಂದ್ ಮನೆ ಕಟ್ಟದಂಗೆ ಇನ್ನೊಂದ್ ಮನೆ ಕಟ್ಟಲ್ಲ. ಈಗ ಇದು ನಾನು ಕೆನಡಾಯಿಂದ ಇಂಪೋರ್ಟ್ ಮಾಡ್ಕೊಂಡು ಪೈನ್ವುಡ್ ಮನೆ ಕಟ್ತಾ ಇದ್ದೀನಿ. ಈಗ ನಾನು ಬೇರೆ ಕಡೆ ಮದ್ದೂರ್ ಹತ್ರ ಸೋಮನಹಳ್ಳಿನಲ್ಲಿ ಬ್ರಿಟಿಷ್ ಬಂಗ್ಲೋ ಅಂತ ಕಟ್ತಾ ಇದ್ದೀನಿ. ಹಾಗೂ ಕಾರವಾರಲ್ಲಿ ನಾನು ಕಂಟೈನರ್ ಹೌಸ್ ಮಾಡ್ತಾ ಇದ್ದೀನಿ. ಆದ್ರೆ ಒಂದು ಮನೆ ಇದ್ದಂಗೆ ಇನ್ನೊಂದು ಮನೆ ಇರಲ್ಲ. ಆದ್ರೆ ಒಂದು ಯುನೀಕ್ನೆಸ್ ಏನು ಅಂತ ಹೇಳಿದ್ರೆ, ಆ ಮನೆಯಲ್ಲಿ ವಿಶೇಷತೆ ಇದೆ ಅಂದಾಗ್ಲೇ ಜನಕ್ಕೆ ಅರ್ಥ ಆಗುತ್ತೆ ಇದು ಮುರಳಿಯವ್ರು ಕಟ್ಟಿರೋ ಮನೆ ಅಂತ ಅಲ್ವಾ. ಅದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ. ಹೌದು. ಸೊ ಸೂಪರ್. ನಿಮ್ಮ ಮನೆಗಳ ಇನ್ನೂ ವಿಸಿಟ್ ಮಾಡಬೇಕು ಮಾತ್ರ ನಾನು. ಖಂಡಿತ. ಈ ಹಂತದಲ್ಲಿ ಮತ್ತೊಂದು ಸರ್, ಈಗ ನಿಮ್ಮ ಕೃಷಿ ಜೀವನ, ನಿಮ್ಮ ಈ ವೃತ್ತಿ ಮಧ್ಯದಲ್ಲಿ ನಾನು ನಿಮ್ಮಲ್ಲಿಗೆ ಬರೋದಕ್ಕೆ ಮತ್ತೊಂದು ಒಂದು ವಿಶೇಷವಾದಂಥ ಕಾರಣ ಇದ್ದಂಥದ್ದು ಏನು ಅಂತ ಹೇಳಿದ್ರೆ ಕೃಷಿ ಆಶ್ರಮ. ಹೌದು. ನಾವು ಅದನ್ನ ಅಗ್ರಿ ಟೂರಿಸಮಿಗೆ ನೀವು ಒಂದು ಮಾಡಿದಂಥದ್ದು. ಹೌದು. ಸೊ ಅದ್ರ ಬಗ್ಗೆ ಒಂದು ಸಣ್ಣದಾಗಿ ವಿಚಾರಗಳನ್ನ ಹೇಳ್ಬೋದಾ? ಅದು ಹೇಗೆ ನಿಮ್ಮಲ್ಲೊಂದು ಒಂದು ಯೋಚನೆ ಮೂಡ್ತು, ಯಾಕೆ ಬಂತು, ಮತ್ತು ಜೊತೆಗೆ ನೀವು ಈಗ ಆಲ್ರೆಡಿ ಇರುವಂತಹ ಕೃಷಿ ಆಶ್ರಮ ನಿಮ್ಮ ಏನು ರನ್ನಿಂಗ್ ಆಗ್ತಾ ಇದೆ ಅದನ್ನು ಕೂಡ ತೋರಿಸಬಹುದಾ? ಖಂಡಿತ ತೋರಿಸ್ತೀನಿ. ಅದು ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನಾನು 2013ರಲ್ಲಿ ಈ ಭೂಮಿ ತಗೊಂಡು ನಾನು ಇಲ್ಲಿಗೆ ಬಂದಾಗ ಇದು ಸುತ್ತ ಏನೂ ಇರಲಿಲ್ಲ. ರೈತರು ಅವರು ಬೆಳೆ ಬೆಳೆದು ಅದು ಫಸಲು ಬಂದು ಮಾರಕ್ಕೆ ಹೋದಾಗ ಅದಕ್ಕೆ ಬೆಲೆ ಇರಲಿಲ್ಲ. ಹಾಗಾಗಿ ರೈತರಿಗೆ ಏನಾದರೂ ನನ್ನಿಂದ ಒಂದು ಉಪಯೋಗ ಆಗಬಹುದಾ ಅಂತ ನಾನು ಬಹಳಷ್ಟು ವರ್ಷಗಳು ಯೋಚನೆ ಮಾಡಿದ್ಮೇಲೆ ನನಗೆ ಯೋಚನೆ ಬಂದಿದ್ದು, ಯಾಕೆ ನಾವು ರೈತರಿಗೊಂದು ಪ್ಯಾಸಿವ್ ಇನ್ಕಮ್
ಬರೋಂಗೆ ಮಾಡಿಕೊಡ್ಬಾರ್ದು ಅಂತ ಅನಿಸ್ದಾಗ ಒಂದು ಪ್ರಯತ್ನ ಮಾಡಿ ಅದನ್ನು ಮಾಡಿದ್ದೀನಿ. ಇದು ಕೃಷಿ ಆಶ್ರಮ ಅಂತ, ಕೃಷಿ ಆಶ್ರಮ ಅಂತ ಕರಿಬೋದಾ? ನಿಮ್ಮ ಪ್ರಕಾರ ನೀವು ಏನಂತ ಕರಿಬೋದು? ಸರ್, ನಾನು ಆಶ್ರಮ ಅಂತ ಹೇಳಲ್ಲ, ಬಟ್ ಅದರಲ್ಲಿ ಇರೋವಂಥದ್ದೆಲ್ಲನೂ ಒಂಥರ ಸಾತ್ವಿಕ್ ಲಿವಿಂಗ್ ಅಲ್ಲಿ ಇರೋ ಥರನೇ ಮಾಡಿದ್ದೀನಿ. ಯಾಕಂದ್ರೆ ನನಗೆ ಆಶ್ರಮ ಅಂತ ಎಲ್ಲ ಹೇಳ್ಕೊಂಡು ಮಾಡೋದಕ್ಕೆ ಇಷ್ಟ ಇಲ್ಲ. ನಮ್ಮ ಮನಸ್ಸಿನಲ್ಲಿ, ನಮ್ಮ ಬದುಕಲ್ಲಿ ಸಾತ್ವಿಕತೆ ಇರಬೇಕು, ಅದನ್ನ ನಾವು ಮಾಡ್ಬೇಕಷ್ಟೇನೆ. ಹಾಗಾಗಿ ಅಲ್ಲಿ ಯಾವುದೇ ವಿಧವಾದ ನಾನ್ ವೆಜಿಟೇರಿಯನ್ ಆಗಲಿ ಡ್ರಿಂಕ್ಸ್ ಆಗಲಿ ಮಾಡಬಾರ್ದು. ಬಂದವರು ಆನಂದದಿಂದ ಫ್ಯಾಮಿಲಿ ಸಮೇತ ಬಂದು ಖುಷಿ ಪಡುವಂಥದ್ದು ಮಾಡಬೇಕು. ಪ್ಲಸ್ ರೈತರಿಗೆ ಹೆಲ್ಪ್ ಆಗಬೇಕು.